ಜಲಮಂಡಳಿಯವರು, BBMP ಅವರು ಮತ್ತೆ ಎನರ್ಜಿ ಡಿಪಾರ್ಟ್ಮೆಂಟ್ ಮತ್ತೆ ನೀರಾವರಿ ಇಲಾಖೆ ಇವ್ರ ಜೊತೆ ಮುಖ್ಯ ಕಾರ್ಯದರ್ಶಿ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರೆಲ್ಲರೂ ಕೂಡ ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಬೆಂಗಳೂರಿನಲ್ಲಿ 1470 MLD 1470 MLD ನೀರು ಮಾತ್ರ ಕಾವೇರಿ ನೀರಿಂದ ಬರ್ತದೆ. ಉಳಿದು ಬೋರ್ವೆಲ್ಗಳ ಮೂಲಕ 14,000 ಬೋರ್ವೆಲ್ಗಳು ಇದ್ದಾವೆ ಬೆಂಗಳೂರಿನಲ್ಲಿ. 14,000 ಬೋರ್ವೆಲ್, ಅದರಲ್ಲಿ 6,900 ಬೋರ್ವೆಲ್ಗಳು ಡ್ರೈ ಆಗ್ತಿದೆ ಮಳೆ ಬರದೇ ಇರೋದ್ರಿಂದ. ಮತ್ತು ಬೆಂಗಳೂರು ಉತ್ತರ ಪ್ರದೇಶ ಮೂರನೇದು ವಾಟರ್ ಬಾಡಿಗಳು ಅದನ್ನು ಅತಿಕ್ರಮ ಮಾಡಿಕೊಂಡು ಇರೋದು ಒಂದು. ಎರಡನೇದು ಗೊತ್ತೋಗಿರ್ತಕ್ಕಂಥದ್ದು, ಅನೇಕ ಕೆರೆಗಳು ಗೊತ್ತೋಗಿರ್ತಕ್ಕಂಥ. ಈ ಕಾರಣಗಳಿಂದ ಬೋರ್ವೆಲ್ಗಳು 14,000 ಬೋರ್ವೆಲ್ಗಳಲ್ಲಿ 6,900 ಬೋರ್ವೆಲ್ಗಳು ಡ್ರೈ ಆಗ್ತದೆ. 6,900 ಬೋರ್ವೆಲ್. ಸೊ 1,470. ಒಟ್ಟು ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ನೀರು 2,600 MLD. ಒಟ್ಟು ಬೆಂಗಳೂರು ನಗರಕ್ಕೆ MLD ಅಂತ ಗೊತ್ತಾಯ್ತಲ್ಲ, ಮಿಲಿಯನ್ ಲೀಟರ್ MLD ಅಷ್ಟು ನೀರು ಬೇಕು. 2,600 MLD ನೀರು ಬೇಕು. ಆದರೆ 1,470 MLD ಮಾತ್ರ ಕಾವೇರಿ ನೀರಿಂದ ಬರ್ತದೆ. ಇದು ತಿಂಗಳಿಗೆ ಪ್ರತಿ ದಿನಕ್ಕೆ ಸರ್, ಇದು ನಿತ್ಯ ಅಲ್ಲ, ಎಷ್ಟು ದಿನಕ್ಕೆ ಸರ್? ನಿತ್ಯ 1,470. ಅದಕ್ಕಿಂತ ಹೆಚ್ಚು ನೀರನ್ನು ಪಂಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಪಾಸಿಟಿ ಇರೋದೇ ಅಷ್ಟು. ಕಳೆದ ವರ್ಷನೂ ಇಷ್ಟೇ ಮಾಡ್ತಿದ್ದದು, ಹಿಂದಿನ ವರ್ಷನೂ ಇಷ್ಟೇ ಮಾಡ್ತಿದ್ದದು. ಈ ವರ್ಷ ಇನ್ನೂ 20-30 MLD ನೀರನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಕೆಪಾಸಿಟಿ ಎಷ್ಟಿದೆ ಅಷ್ಟು, ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು ನೀರನ್ನು ಲಿಫ್ಟ್ ಮಾಡ್ಬೋದು ಅಷ್ಟು ನೀರನ್ನು ಮಾಡ್ತಾ ಇದ್ದೀವಿ. ಸೊ 110 ಹಳ್ಳಿಗಳಿದ್ದಾವಲ್ಲ, ಈ 110 ಹಳ್ಳಿಗಳಿಗೆ ನಾನಿದ್ದಾಗಲೇ ಅವಕ್ಕೆ ನೀರು ಕೊಡಬೇಕು ಅಂತ ಜೈಕಾ ಇಂದ ಸಹಾಯ ತಗೊಂಡು 110 ಹಳ್ಳಿಗಳಿಗೆ ಕಾವೇರಿ ನೀರು ಕೊಡಬೇಕು, ಸ್ಟೇಜ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿತ್ತು. ಆದರೆ ಹಿಂದಿನ ಸರ್ಕಾರದವರು ಅದನ್ನು ಕೊರೋನಾ ಬಂತು ಅಂತೇಳಿ ವಿಳಂಬ ಮಾಡಿ ಕಂಪ್ಲೀಟ್ ಆಗಲಿಲ್ಲ. ಬಹುಶಃ ಜೂನ್ ಒಳಗಡೆ ಅದು ಕಂಪ್ಲೀಟ್ ಆಗುತ್ತೆ. ಆಗ 110 ಹಳ್ಳಿಗಳಿಗೆ ಸಮಸ್ಯೆ ಆಗೋದಿಲ್ಲ. ಆ ನೀರು KRS ಇದರಿಂದ ಕಾವೇರಿಯಿಂದ ನೀರು ಲಿಫ್ಟ್ ಮಾಡಿದ್ರೆ ಅದು ತೊಂದರೆ ಆಗೋದಿಲ್ಲ. ಸೊ ಕಾವೇರಿ ಕಬಿನಿನಲ್ಲಿ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಇಟ್ಕೊಂಡಿದ್ದೀವಿ. ಕಾವೇರಿ ಕಬಿನಿನಲ್ಲಿ ಬೆಂಗಳೂರು ನಗರಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಜೂನ್ ಕೊನೆಯವರೆಗೆ ಅಷ್ಟು ನೀರನ್ನು ಇಟ್ಕೊಂಡಿದ್ದೀವಿ. ಯಾಕಂತಂದ್ರೆ ಮಾನ್ಸೂನ್ ಶುರುವಾಗೋದು ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಫ್ ಜೂನ್. ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಫ್ ಜೂನ್
ಆದರೂ ನಾವು ಎಚ್ಚರಿಕೆ ಮುಂಜಾಗ್ರತೆ ಕ್ರಮದಿಂದ ಜೂನ್ ಕೊನೆವರೆಗೂ ಕೂಡ ನೀರನ್ನ ಕೊಡಬೇಕು, ಬೆಂಗಳೂರು ನಗರಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಇದರಲ್ಲಿ ಕಾವೇರಿ ನೀರು ಮತ್ತು ಕಬಿನಿ ನೀರನ್ನು ನಡೆದಿದ್ದೀವಿ. ಈಗ ಕಾವೇರಿನಲ್ಲಿ 11.4 TMC ನೀರಿದೆ. ಕಾವೇರಿ 11 ಅಂದರೆ ಕಾವೇರಿ ಅಂದರೆ KRS 11.4 TMC. ಎಕ್ಸೆಪ್ಟ್ ಡೆಡ್ ಸ್ಟಾಕ್ ಬಿಟ್ಟು ಸರ್. ಲೈಫ್ ಸ್ಟಾಕ್ ಡೆಡ್ ಸ್ಟಾಕ್ ಅಲ್ಲ. ಕಬಿನಿನಲ್ಲಿ 9.02 TMC. ಸೊ ಕಾವೇರಿ ನೀರು ನಾವು ಎಷ್ಟು ಬಳಸಕ್ಕೆ ಸಾಧ್ಯ ಆಗ್ತದೆ ಅಷ್ಟು ನೀರು ತೊಂದರೆ ಇಲ್ಲ, ಅಷ್ಟು ನೀರು ತೊಂದರೆ ಇಲ್ಲ. ಬಟ್ ತೊಂದರೆಯಾಗಿರೋದಿಲ್ಲಪ್ಪ ಅಂತಂದರೆ 14,000 ಬೋರ್ವೆಲ್ಗಳಲ್ಲಿ 6,900 ಬೋರ್ವೆಲ್ಗಳು ಡ್ರೈ ಆಗುತ್ತೆ. 14,000 ಬೋರ್ವೆಲ್ಗಳಿದ್ದಾವೆ, ಅದರಲ್ಲಿ 6,900 ಬೋರ್ವೆಲ್ಗಳು ಡ್ರೈ ಆಗಿಬಿಟ್ಟವೆ. ಅಬೌವ್ 50% ಬೋರ್ವೆಲ್ಗಳು ಡ್ರೈ ಆಗಿಬಿಟ್ಟಿದ್ದಾವೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.